ಪರ ವಿರೋಧದ ಚರ್ಚೆಯ ನಡುವೆಯೂ ನಿನ್ನೆ ಏಷ್ಯಾ ಕಪ್ ಟಿ20 ಪಂದ್ಯದಲ್ಲಿ ಭಾರತ ಮತ್ತು ಪಾಕ್ ಮುಖಾಮುಖಿಯಾದವು. ಪಂದ್ಯದಲ್ಲಿ ಭಾರತ ಭರ್ಜರಿ ಜಯ ಸಾಧಿಸಿತು. ಹೌದು, ಪಾಕಿಸ್ತಾನ ನೀಡಿದ ಕೇವಲ 127 ರನ್ಗಳನ್ನ ಬೆನ್ನತ್ತಿದ ಭಾರತ 15.5 ಓವರ್ಗಳಲ್ಲಿ 131 ರನ್ಗಳನ್ನ ಸಿಡಿಸುವ ಮೂಲಕ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿತು. ಇನ್ನು ನಿನ್ನೆಯ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಕೆಲವು ಸ್ವಾರಸ್ಯಕರ ಘಟನೆಗಳಿಗೆ ಸಾಕ್ಷಿಯಾಯಿತು. ಟಾಸ್ನಿಂದ ಆರಂಭವಾಗಿ ಪಂದ್ಯ ಮುಗಿಯುವವರೆಗೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ಆಟಗಾರರು ಹೇಗಿದ್ರು ಅನ್ನೋದನ್ನ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಯಾವುದೇ ಪಂದ್ಯವಾದರೂ ಟಾಸ್ ವೇಳೆ ಎರಡೂ ತಂಡದ ನಾಯಕರು ಹ್ಯಾಂಡ್ ಶೇಕ್ ಮಾಡಿ ಪರಸ್ಪರ ಗುಡ್ ಲಕ್ ಹೇಳುವುದು ಸಾಮಾನ್ಯ. ಆದರೆ ಈ ಪಂದ್ಯದ ವೇಳೆ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಹ್ಯಾಂಡ್ ಶೇಕ್ ಮಾಡುವುದಿರಲಿ, ಪಾಕ್ ನಾಯಕ ಸಲ್ಮಾನ್ ಅಲಿ ಅಘಾರನ್ನ ತಿರುಗಿಯೂ ನೋಡಲಿಲ್ಲ. ಸಲ್ಮಾನ್ ತಮ್ಮ ಬಳಿ ಬಂದಾಗ ಸೂರ್ಯಕುಮಾರ್ ಕೈಕಟ್ಟಿ ನಿಂತು ಮುಖ ತಿರುಗಿಸಿದ್ರು. ಸಾಮಾನ್ಯವಾಗಿ ಮ್ಯಾಚ್ಗಳಲ್ಲಿ ಉಭಯ ತಂಡದ ಆಟಗಾರರು ಕೂಡ ಪರಸ್ಪರ ಒಂದಿಲ್ಲೊಂದು ವಿಚಾರಕ್ಕೆ ಮಾತನಾಡಿಕೊಳ್ಳುವುದನ್ನು ನೋಡಿದ್ದೀವಿ. ಆದರೆ ನಿನ್ನೆಯ ಪಂದ್ಯದಲ್ಲಿ ಭಾರತ ತಂಡದ ಆಟಗಾರರು ಪಾಕಿಸ್ತಾನದ ಯಾವೊಬ್ಬ ಆಟಗಾರನ ಜೊತೆಗೂ ಕೂಡ ಮಾತನಾಡಲಿಲ್ಲ, ಅವರನ್ನ ಕಣ್ಣೆತ್ತಿಯೂ ಕೂಡ ನೋಡಲಿಲ್ಲ. ಇನ್ನು ಸೂರ್ಯಕುಮಾರ್ ಯಾದವ್ ಸಿಕ್ಸರ್ ಸಿಡಿಸುವ ಮೂಲಕ ಪಂದ್ಯವನ್ನ ಗೆಲ್ಲಿಸುತ್ತಾರೆ. ನಂತರದಲ್ಲಿ ಹ್ಯಾಂಡ್ ಶೇಕ್ ಮಾಡದೆ ತಮ್ಮ ಜೊತೆ ಆಟಗಾರ ದುಬೆ ಅವರ ಜೊತೆಗೆ ಪೆವಿಲಿಯನ್ಗೆ ಹೋಗ್ತಾರೆ. ಭಾರತೀಯರು ಯಾರು ಕೂಡ ಡ್ರೆಸ್ಸಿಂಗ್ ರೂಮ್ ಮುಂಭಾಗದ ಮೆಟ್ಟಿಲನ್ನ ಇಳಿದು ಕೆಳಗಡೆ ಬರಲೇ ಇಲ್ಲ. ಭಾರತೀಯ ಆಟಗಾರರನ್ನ ಅಭಿನಂದಿಸುವುದಕ್ಕೆ ಪಾಕ್ ಆಟಗಾರರು ಮೈದಾನದಲ್ಲೇ ಕಾಯ್ತಾ ನಿಂತಿದ್ರು. ಆದರೆ ಟೀಂ ಇಂಡಿಯಾ ಆಟಗಾರರು ಡ್ರೆಸ್ಸಿಂಗ್ ರೂಮ್ ಒಳಗಡೆ ಹೋಗಿ ಬಾಗಿಲನ್ನ ಬಂದ್ ಮಾಡಿಕೊಂಡ್ರು. ಇನ್ನು ಪಂದ್ಯ ಮುಗಿದ ನಂತರ ಟೀಂ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಪಹಲ್ಗಾಮ್ ಉಗ್ರ ದಾಳಿಯ ಸಂತ್ರಸ್ತರ ಕುಟುಂಬಗಳೊಂದಿಗೆ ನಾವಿದ್ದೇವೆ, ಈ ಗೆಲುವನ್ನ ನಮ್ಮ ಸೇನೆಗೆ ಅರ್ಪಿಸ್ತೇವೆ ಅಂತ ಹೇಳಿದ್ರು.